ಇವತ್ತು ಗುರುವಾರ. ಸೊ ಗುರುವಾರ ದಿನ ಬೆಳಗ್ಗೆ ನೀರು ಬಂದಿದ್ವು, ಎಷ್ಟೆಲ್ಲ ನೀರೆಲ್ಲ ತುಂಬಿಕೊಂಡು ಸೊ ಫುಲ್ ಸುಸ್ತಾಗಿ ನಾನು ಬೆಳಗ್ಗೆ ವಾಕಿಂಗ್ ಹೋಗಿದ್ದೆ. ಇವತ್ತು ವಾಕಿಂಗ್ ಎಲ್ಲಿ ಹೋಗಿದ್ದೆ ಅಂದರೆ ನಮ್ಮ ಜಾಗದ ಕಡೆ ಹೋಗಿದ್ದೆ. ಸೊ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತು ನೀರು ಹೊಡೆದು ಬಂದ್ವಿ. ಫುಲ್ ಸುಸ್ತಾಗೋಯ್ತು. ಈಗ 9 ಗಂಟೆ, ಇನ್ನೂ ಸ್ನಾನ ಏನಾಗಿಲ್ಲ. ಸ್ವಲ್ಪ ತರಕಾರಿ ತೊಗೊಂಡು ಬಂದೀನಿ, ತರಕಾರಿ ತೊಗೊಂಡು ಬಂದು ಹಿಂಗೆ ಕುಂತೀನಿ. ಸೊ ಫ್ರೆಂಡ್ಸ್, ಈಗ ನಾನು ಏನೋ ನಾಷ್ಟಕ್ಕೆ ಈಗ ಏನರ ಇನ್ಸ್ಟೆಂಟ್ ಮಾಡ್ಬೇಕಂತ ಮಾಡೀನಿ. ಏನು ಮಾಡೋಣ ಅಂತ ಯೋಚನೆ ಮಾಡಿದೆ. ಒಗ್ಗರಣೆ ಬೇಕಂತ ನನ್ನ ಮಗನಿಗೆ. ನಾವು ಒಗ್ಗರಣೆ ಮಾಡಲ್ಲಪ್ಪ, ನಂಗೆ ಇಷ್ಟನೇ ಇಲ್ಲ ಒಗ್ಗರಣೆ ಮಾಡೋದು, ತಿನ್ನೋಕ್ಕಾಗಲ್ಲ ನಂಗೆ. ಏನಾರು ತಾಳಿಪಟ್ಟು ಏನಾರು ಮಾಡೋಣ ಅಂತ ಅಂದ್ಕೊಂಡಿನಿ. ಇಲ್ಲ ಕಡಲೆ ಹಿಟ್ಟಿಂದ ಆಮ್ಲೆಟ್ ಥರ, ಅಂದರೆ ವೆಜ್ ಆಮ್ಲೆಟ್ ಅಂತ ಹೇಳ್ತೀನಿ ನಾನು. ಅದೋರೆ ಎರಡರಾಗ ಒಂದು ಮಾಡ್ಬೇಕಂತ ಮಾಡೀನಿ. ಸೊ ನೋಡ್ರಿ ಹುಡುಗರೆಲ್ಲ, ಸೊ ಇಬ್ಬರದು ಸ್ನಾನ ಆಗೈತೆ, ಆರಾಮಾಗಿ ಕೂತಾರೆ ಎಲ್ಲರೂ. ಸೊ ಬರೀ ಏನು ಮಾಡ್ತೀನಿ ಸೊ ನಾನು ತಾಳಿಪಟ್ಟು ಇಲ್ಲ ಆಮ್ಲೆಟ್ ಥರ ಮಾಡ್ಬೇಕು ಅಂದ್ಕೊಂಡೆ, ಬಟ್ ಏನು ಮಾಡ್ತೀನಿ ಗೊತ್ತಿಲ್ಲ. ಸೊ ಬರೀ ಮಾಡೋಣಂತ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿನಿ, ಕೊತ್ತಂಬರಿ ಕಟ್ ಮಾಡ್ಕೊಂಡಿನಿ, ಸೌಂತಿಕಾಯಿ ಸ್ವಲ್ಪ ಹೆಚ್ಕೊಂಡಿನಿ. ಕ್ಯಾರೆಟ್ ಇಲ್ಲ, ಕ್ಯಾರೆಟ್ ಇದ್ದರೆ ಅದನ್ನು ಹಾಕೋತಿದ್ದೆ ನಾನು. ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಜೀರಿಗೆ, 4 ಸಂಗತಿ ಹಾಕೋತೀನಿ ನಡುಗಡೆ ಸಿಗಲಿ ಅಂಥೇಳಿ. ಈಗ ಇದಕ್ಕೆ ಕಡಲೆ ಹಿಟ್ಟು ಎಷ್ಟು ಹಿಡಿಸ್ತದೆ ನೋಡಿ ಅಷ್ಟು ಹಾಕ್ಕೊಂಡಿನಿ. ಜೋಳದ ಹಿಟ್ಟು, ಗೋಧಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಹಾಕೋಬೋದು. ಬಟ್ ಇದು ಮತ್ತು ಕಡಲೆ ಹಿಟ್ಟು ಮತ್ತು ಉಳ್ಳಾಗಡ್ಡಿ ಅಷ್ಟೇ ಹಾಕ್ಕೊಂಡು ಮಾಡಿದ್ರೆ ಆಮ್ಲೆಟ್ ಥರ ಚೆಂದ ಆಗ್ತಿತ್ತದು. ಸೊ ಇವತ್ತು ವೆಜಿಟೇಬಲ್ಲು ಹಾಕಿ ಮಾಡೋಣ ನೋಡೋಣ ತಡಿ ಅಂಥೇಳಿ ಅಂದ್ಕೊಂಡಿನಿ. ಯಾವ ರೀತಿ ಬರ್ತಾವೆ ನಾನು ಹೊಸದಾಗಿ ಟ್ರೈ ಮಾಡಿದಾಗ ಆಗುತ್ತೆ. ಸೊ ಫ್ರಿಜ್ನಾಗ ಇಟ್ಟಿರ್ತೀನಿ ನಾನು ಹಿಟ್ಟುಗಳೆಲ್ಲ, ಹಾಗಾಗಿ ಹುಳಿದು ಅದೇನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಅದೇ ರೀತಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ತೀವಿ. ಸೊ ಅಕ್ಕಿ ಹಿಟ್ಟು ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿ ಬರ್ತಾವೆ ಅಂಥೇಳಿ ಅಕ್ಕಿ ಹಿಟ್ಟು ಹಾಕ್ಕೊಂಡಿನಿ. ಅಳತೆ ಪ್ರಕಾರ ನೋಡಿದರೆ ಒಂದು ಇದು ಕಡಲೆ ಹಿಟ್ಟಿಗೆ 2 ಕಡಲೆ ಹಿಟ್ಟು ತೊಗೊಂಡ್ರೆ 1 ಅಕ್ಕಿ ಹಿಟ್ಟು ಹಾಕ್ರಿ. ಹಂಗೆ ಅರ್ಧ ಖಾರ ಹಾಕ್ಲಿಕತ್ತೀನಿ. ಉಪ್ಪು, ಸೌಂತಿಕಾಯಲ್ಲಿ ನೀರು ಇರ್ತದಲ್ಲ, ಸ್ವಲ್ಪ ಫಸ್ಟ್ ಹಾಗೆ ಮಾಡ್ಕೊಳ್ಳೋಣ ಅಂತ. ಸೊ ತರಕಾರಿ ಜಾಸ್ತಿ ಅನ್ಸ್ಲಿಕ್ಕತ್ತಿತ್ತಂದ್ರೆ ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲೆವೆಲ್ ಮಾಡ್ಕೊಂಡು ಅದ್ರ ಗಟ್ಟಿ ಕಲಿಸ್ಕೋಬೇಕಾ. ಸೊ ನೋಡ್ರಿ, ನಾ ಏನೂ ನೀರು ಹಾಕಿಲ್ಲ. ಸೌಂತಿಕಾಯಿ ನೀರಿನ ಅಂಶ ಇರೋದ್ರಿಂದ ನೋಡ್ರಿ ಎಷ್ಟು ಚಂದ ಬೈಂಡ್ ಆಗ್ಲಿಕ್ಕತ್ತದ. ಇನ್ನೂ ಸ್ವಲ್ಪ ಹಿಟ್ಟು ಹಾಕಿ ಇದನ್ನು ನೀಟಾಗಿ ಕಲಿಸ್ಕೊತೀನಿ. ಸೊ ಫ್ರೆಂಡ್ಸ್, ನಾನು ಕಲಸಿಟ್ಕೊಂಡಿನಿ, ನೋಡ್ಬೋದು ನೀವು. ಹಿಂಗೆ ಇಟ್ಕೊಂಡಿನಿ, ಭಾಳ ಗಟ್ಟಿನೂ ಇಲ್ಲ, ಭಾಳ ಲೂಸು ಇಲ್ಲ. ಸ್ವಲ್ಪ ಹೊತ್ತು ಮುಚ್ಚಿ ಇಡ್ತೀನಿ. ಒಂದು ಸ್ವಲ್ಪ ಹೊತ್ತು ನೋಡೋಣ, ಬ್ರೆಡ್ ಮೇಲೆ ಹಚ್ಚಿ ಹುರಿಬೋದೇನೋ ಅಂದ್ಕೊಂಡು ನಾನು ಸ್ವಲ್ಪ ಬ್ರೆಡ್ಡು ತೆಗೆದಿಟ್ಕೊಂಡಿನಿ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹುರಿತೀನಿ. ಅಷ್ಟೊತ್ತನ ತವ ಕಾಯಾಗಿಡ್ತೀನಿ. ಸೊ ತವದ ಮೇಲೆ ಮಾಡಬೇಕು, ಐರನ್ ಹಂಚ್ಕೊಂಡು ಮಾಡಬೇಕು ಅಂತ ಡಿಸೈಡ್ ಮಾಡಿಲ್ಲ, ಮಾಡ್ತೀನಿ. ಸೊ ಬೆಳಗ್ಗೆ ತಿಂಡಿ ಇದನ್ನು ಜಸ್ಟ್ ಚಪಾತಿ ಥರ ಫ್ರೈ ಮಾಡೋದಷ್ಟೇ. ಸೊ ಬೆಳಗ್ಗೆ ಕೆಲಸ ಭಾಳ ಆಗಿತ್ತು ನಂಗೆ. ಇನ್ನು ತರಕಾರಿ ತೆಗಿಬೇಕು. ಸ್ವಲ್ಪ ಮೆಂತ್ಯ ಪಲ್ಯ ತೊಗೊಂಬಂದಿನಿ, ನುಗ್ಗೆಕಾಯಿ, ಟೊಮ್ಯಾಟೊ, ಕೊತ್ತಂಬರಿ ತೊಗೊಂಡು, ಒಂದು ಸ್ವಲ್ಪ ಅಲ್ಲನೂ ತೊಗೊಂಡ್ಬಂದೀನಿ, ಮೆಣಸಿನ್ಕಾಯಿ ಇಷ್ಟು ತೊಗೊಂಬಂದೀನಿ ನೋಡ್ರಿ. ಹೀರೆಕಾಯಿನೂ ತೊಗೊಂಬಂದೀನಿ, ಒಂದಿಷ್ಟು ಪುಟಾಣಿ ಹೀರೆಕಾಯಿ. ಸೊ ಈ ಹೀರೆಕಾಯಿ ಪಲ್ಯ ಮಾಡ್ಬೇಕು ಮಧ್ಯಾಹ್ನ ಊಟಕ್ಕೆ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು, ಖಾಲಿಯಾಗಿದ್ದ ಇದೆಲ್ಲ ಸೋಸ್ಕೋಬೇಕು. ನುಗ್ಗೆಕಾಯಿ ನೋಡೋಣ ಯಾವಾಗ ಮಾಡ್ತೀನಿ ಗೊತ್ತಿಲ್ಲ. ನುಗ್ಗೆಕಾಯಿ ಒಂದಿಷ್ಟು ಸೋಸ್ಕೊಂಡು ಇಟ್ಕೊತೀನಿ. ಬ್ರೆಡ್ ತೊಗೊಂಡಿನಿ ಫ್ರೆಂಡ್ಸ್. ನಾನು ಒಂದು ಮೊಳತನ ಬಿಟ್ಟಿದ್ದೆ ನಾನು. ಸೊ ಬ್ರೆಡ್ ಮೇಲೆ ಇದನ್ನು ಒಂಥರ ಹಿಂಗೆ ಹಚ್ಕೋತೀನಿ ನಾನು ನೀಟಾಗಿ. ಸೊ ಕಡ್ಲೆ ಹಿಟ್ಟು ಯೂಸ್ ಮಾಡಿದ್ರೆ ಅಂದ್ರೆ ಕಡ್ಲೆ ಹಿಟ್ಟು ನೀರು ಒಳಗಿದು ಹಿಂಗೆ ಡಿಪ್ ಮಾಡಿದ್ರೇ ನೀಟಾಗಿ ಹತ್ಕೋತಿತ್ತದು. ಸೊ ನೋಡೋಣ ಇದ್ರ ಮೇಲೆ ಬರುತ್ತೆ ಏನಿಲ್ಲ ಅಂತ ಒಂದು ಟ್ರೈ ಮಾಡತ್ತೀನಿ. ಆ್ಯಕ್ಚುಲಿ ಕಾಯಿಪಟ್ಟು ಮಾಡಿ ಹಾಕೋಣ ಅಂತ.
नीचे लोट में कर दो अल्ले इदिया ಅದ್ಯಾಕ ಸೊ ಕೈಗೆ ಒಂದು ಸ್ವಲ್ಪ ಹಿಂಗೆ ನೀರು ಹಚ್ಕೊಂಡು ಎಷ್ಟು ಬೇಕಷ್ಟು ತೆಳ್ಳಗೆ ದೊಡ್ಡದಾಗಿ ಹಿಂಗೆ ಎಣ್ಣೆನೇ ಹಾಕಿಲ್ಲ Нет. ತಿರುಗಿಸ್ ಸೊ ಇದು ನಮ್ಮದು ವೆಜ್ ಆಮ್ಲೆಟ್ ಕಡಲೆ ಹಿಟ್ಟು ಅಷ್ಟೇ ಹಾಕಿ ಮಾಡಿದರೆ ವೆಜ್ ಆಮ್ಲೆಟ್ನ ಇನ್ನು ಗೋಧಿ ಹಿಟ್ಟು ಜೋಳದ ಹಿಟ್ಟು ಎಲ್ಲ ಹಾಕಿದ್ದು ಬಂದರೆ ಅದು ನಾನ್ ವೆಜ್ ಆಮ್ಲೆಟ್ ಅಲ್ಲ ತಾಳಿಪಟ್ಟು ಅಂತ ಹೇಳ್ತಾರೆ ಅದಕ್ಕೆ ಈಗ ನೀರಿನ ಅಂಶ ಜಾಸ್ತಿ ಇರ್ತದಲ್ಲ ಸೊ ಬೇಗ ಭಾಳ ಟೈಮ್ ಬೇಕು ಬಟ್ ಹೆಂಗೆ ಇಡಿ ಹೆಂಗೆ ಸಪ್ಪಿಂಗ್ ಮ್ಯಾಗಿಡಿ ಹಿಂಗೆ ಹಾಂ ಆಯ್ತಾ ಹಿಂಗೆ ಇಲ್ಲಿ ಮತ್ತೆ ಏನು ಮಾಡ್ತೀನಿ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ಸೊ ನಾನು ಸೇವ್ ಮಾಡೋದು ಇದೇ ರೀತಿ ಸೊ ನನ್ನ ದುಡ್ಡು ಸೇವಿಂಗ್ ಸ್ಕೀಮ್ ಏನೆಲ್ಲ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ಸೊ ರುಚು ಬಾಯ್ ಬಾಯ್ ಪೋಸ್ಟ್ ಆಫೀಸ್ಗೆ ಹೋಗಿ ಬರ್ತೀನಿ ಅಮ್ಮಿ ಮಧ್ಯಾಹ್ನ ಕರ್ಕೊಂಡು ಹೋಗ್ತೀನಿ ಮಧ್ಯಾಹ್ನ ಮಿಸ್ ಬರ್ತಾರಂತ ಮಿಸ್ ಜೊತೆ ಹೋಗೋ ಮಿಸ್ ಬರ್ತಾರಂತ ಮಿಸ್ ಜೊತೆ ಹೋಗೋಣ ಅಂತ ಗುಡ್ ಗರ್ಲ್ ಸೊ ಹೋಗಿ ಬರೋಣ ಅಂತ ದುಡ್ಡನ್ನು ಯಾವ ರೀತಿ ಕಟ್ತೀನಿ ಅಂತ ತೋರಿಸ್ತೀನಿ ನನ್ನ ಮಗಳು ನೋಡ್ರೆ ಎಕ್ಸಿಟ್ ಮಾಡ್ತಾಳೆ ಫ್ರೆಂಡ್ಸ್ ಈಗ ಪೋಸ್ಟ್ ಆಫೀಸ್ ಕಡೆ ಹೊಂಟಿವಿ ಸೊ ನಮ್ಮೂರು ಪೋಸ್ಟ್ ಆಫೀಸ್ ಇರೋದು ಗಡಿಯಾರ ಚೌಕ್ ಹತ್ರ ಗಡಿಯಾರ ಚೌಕು ಇಲ್ಲಿಂದ ನಮ್ಮ ಮನೆಯಿಂದ ಒಂದು ಸ್ವಲ್ಪನೇ ದೂರ ಗಾಡಿ ಮೇಲೆ ಹೋದರೆ ಸ್ವಲ್ಪ ನಡ್ಕೊಂಡು ಹೋದರೆ ದೂರನೇ ಅನಿಸುತ್ತೆ ಸೊ ಇವತ್ತು ಮೋಡ ಮೋಡ ಇದೆ ಫುಲ್ಲು ಬಿಸಿಲಂತೂ ಇಲ್ಲ ಗಾಡಿ ಶಬ್ದ ಎಲ್ಲ ನೋಡ್ಬೋದು ನೀವು ನೋಡ್ರಿ ಹೆಂಗೆ ಹೋಗ್ತಾವೆ ಪಕ್ಕ ಪಕ್ಕ ಇಲ್ಲಿ ನೋಡ್ರಿ ಹೆಂಗೆ ಜಗಳ ಆಡ್ತಾವ ಸೊ ಇಲ್ಲಿ ನಿಯರ್ ಕೆರೆ ಹತ್ರ ಬಂದ್ವಿ ನಾವಿಲ್ಲಿ ಕೆರೆ ಇದೆ ಕೆರೆ ಹತ್ರ ಒಂದು ಗಾರ್ಡನ್ ಇದೆಲ್ಲ ನಿಮ್ಗೆ ಜೊತೆ ಶೇರ್ ಮಾಡ್ತೀನಿ ಸೊ ಹಳೆ ವಿಡಿಯೋನಾಗೆಲ್ಲ ಶೇರ್ ಮಾಡಿ ನಾನು ನನ್ನ ಇನ್ನೊಂದು ಚಾನಲಲ್ಲಿ ಸೊ ಈ ಕಡೆ ನೋಡಿರಿ ರೈಟಿಗೆ ತಿರುಗಿದ್ರೇ ಸೊ ಇಲ್ಲೇ ಪೋಸ್ಟ್ ಆಫೀಸ್ ಅದ ಇದೇ ಪೋಸ್ಟ್ ಆಫೀಸು ಇಷ್ಟೇ ಎರಡಲ್ಲ ಎಷ್ಟು ರೇಟ್ ಎಷ್ಟು ಅದು 5,000 निकाल सकते 5,000 2 3 निकाल सकते ಯಾಕಂದ್ರೆ ನಿನ್ನೆ ಆಡ್ತೀವಿ ಮ್ಯಾಚ್ ಇತ್ತೆ 3 ಮಂತ್ ಥರ್ಡ್ ಮಂತ್ Fourth. ಮಂತ್
2025. ಸೊ ನಿಮ್ಮದು ಈಗ ನಾನು ಲೇಡೀಸಿಗೆ ಮೊದಲು ಮಾಡಿ ಏನೋಪಿ ಅವನು ಯಾಕೆ ಅಂದಿಸ್ತೆ ಸೊ ಫ್ರೆಂಡ್ಸ್ ನೀವು ನೋಡ್ಬೋದು ಪೋಸ್ಟ್ ಆಫೀಸಾಗ ಭಾಳ ಅಂದರೆ ಭಾಳ ರಶ್ ಇತ್ತು ಇವತ್ತು. ಹಾಗಾಗಿ ಭಾಳ ಲೆಂದಿ ಅಲ್ಲೇ ನಿಂದಂಗೆ ಆಯ್ತು. ನಾವು ಅಲ್ಲಿ ನಿಂತು ಅಲ್ಲಿಂದೆಲ್ಲ ಮುಗಿಸ್ಕೊಂಡು ಮತ್ತು ನಾನಿವಾಗ ಇಲ್ಲಿ ನಮ್ಮೂರ ಹತ್ರ ಇರೋಂಥ ಈ SBI ಬ್ಯಾಂಕ್ ಪಕ್ಕನೇ ಒಂದು ಕರ್ನಾಟಕ ಬ್ಯಾಂಕ್ ಅದ. SBI ಬ್ಯಾಂಕಲ್ಲಿ ಒಂದು ಅಕೌಂಟ್ ಅದ ನಂದು. ಈ ಕರ್ನಾಟಕ ಬ್ಯಾಂಕ್ನಾಗ ಒಂದು ಅಕೌಂಟ್ ರೀಸೆಂಟಾಗಿ ತೆಗ್ಸಿ ನಾನು ಇಲ್ಲಿ ಈ ಬ್ರಾಂಚ್ನಾಗ. ಎದಕ್ಕೆ ಅಂತಂದರೆ ನನ್ನ ಮಗನಿಗೆ ಸ್ವಲ್ಪ ಮನಿ ಸೇವಿಂಗ್ ಮಾಡೋಕ್ಕೆ ಅಥವಾ ಅವ್ನಿಗೆ ಹೆಂಗೆ ಹಾಕಬೇಕು, ಹೆಂಗೆ ತೆಗಿಬೇಕು, ಬ್ಯಾಂಕಿನ ವ್ಯವಹಾರ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಐಡಿಯಾ ಬರಲಿ ಅಂತೇಳಿ ಅವ್ನಿಗೆ ಅದನ್ನು ಕೊಟ್ಟಿದ್ದೀನಿ. ಸೊ ಹೆಸರು ನಂದೇ, ಬಟ್ ಅವ್ನ ಕಡೆಯಿಂದ ನಾನು ಎಲ್ಲನೂ ಈ ಥರ ಮಾಡಿಸಿ ಕರ್ಕೊಂಡು ಬಂದೆ. ಅವನಿಗೆ ಫಸ್ಟ್ 500 ರೂಪೀಸ್ ಮಾತ್ರ ಹಾಕೋಕ್ಕೆ ಹೇಳಿದ್ದು ನಾನು. 500 ರೂಪೀಸ್ನ ಯಾವ ರೀತಿ ತುಂಬಬೇಕು, ಯಾವ ರೀತಿ ಪೇ ಮಾಡಬೇಕು, ಎಲ್ಲಿ ನಿಂತ್ಕೊಟ್ಟು ಬರಬೇಕು, ಅದನ್ನು ಹೆಂಗೆ ತೆಕ್ಕೋಬೇಕು, ಹೆಂಗೆ ಪ್ರಿಂಟ್ ಹಾಕ್ಸ್ಕೋಬೇಕು, ಅದನ್ನೆಲ್ಲನೂ ಡೀಟೇಲ್ಸ್ ಇಲ್ಲಿ ನಾನು ಅವ್ನಿಗೆ ತೋರಿಸ್ಬಂದಿನಿ. ನೆಕ್ಸ್ಟ್ ಟೈಮಿಂದ ಅವನಿಗೆ ಕಳಿಸೋಣ ಅಂಥೇಳಿ. ಸೊ ಈ ಥರ ಮಂತ್ಲಿ ಬರೋ ದುಡ್ಡಲ್ಲಿ ನಾನು ಸೇವಿಂಗ್ಸ್ನ ಈ ಥರ ಮಾಡ್ತೀನಿ. ಸೊ ಸೇವಿಂಗ್ಸ್ದು ಫುಲ್ ಡೀಟೇಲ್ಸು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋನೇ ಕೊಡ್ತೀನಿ. ಸೊ ವೀಡಿಯೋನ ಸ್ಕಿಪ್ ಮಾಡಲಾರ್ದಂಗೆ ಬರೋಂಥ ವೀಡಿಯೋಗಳನ್ನ ನೋಡಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನಾನಿರೋದು ಲಿಂಗ್ಸೂರಲ್ಲಿ. ಸೊ ನಾನು ಇಲ್ಲಿ ಸ್ಕೂಲಿಗೆ ಹೋಗ್ತೀನಿ. ಸ್ಕೂಲು ನಮ್ಮೂರಲ್ಲಿರೋಂಥ ಒಂದು ಇಂಗ್ಲೀಷ್ ಸ್ಕೂಲಿದೆ, ಸ್ಕೂಲಿಗೆ ಹೋಗ್ತೀನಿ. ಆ ಸ್ಕೂಲಿಗೆ ಹೋಗಿ ನನಗೆ ಬಂದಂಥ ಸ್ಯಾಲ್ರಿಯಲ್ಲಿ ನಾನು ಇಷ್ಟೆಲ್ಲ ವ್ಯವಹಾರಗಳನ್ನು ಮಾಡ್ಕೋತೀನಿ. ಇನ್ನೊಂದು ಮನೆ ಖರ್ಚು ಜವಾಬ್ದಾರಿ ಎಲ್ಲ ನಮ್ಮ ಯಜಮಾನ್ರು ನೋಡ್ಕೊತಾರೆ. ನಾನಂತೂ ಮನೆ ಖರ್ಚಿಗೆ ಜಾಸ್ತಿ ಏನು ದುಡ್ಡು ಖರ್ಚು ಮಾಡಲ್ಲ. ಸ್ವಲ್ಪ ಸಣ್ಣ ಪುಟ್ಟ ಏನೋ ಹೊರಗೆ ಹೋದ್ವಿ ಅಂದರೆ ಮಾಡಿರ್ತೀನಿ, ಇಲ್ಲ ಅಂತಲ್ಲ. ಅದಾದಮೇಲೆ ನಾನು ಒಂದು ಇನ್ನೊಂದು ಸೋರ್ಸಿಂದ ನನಗೆ 8,000 ರೂಪಾಯಿ ಬರುತ್ತೆ. ಆ 8,000 ರೂಪಾಯಿನೂ ಫುಲ್ಲು ನಾನು 8,000 ರೂಪಾಯಿ 1 ರೂಪಾಯಿನೂ ಇಟ್ಕೊಳ್ಳಲ್ಲ. ಅದನ್ನೆಲ್ಲನೂ ಈ ಸಲ ಅಲ್ಲಿ ಕಟ್ಕೊಂಡ್ಬಿಡ್ತೀನಿ. ನನಗೆ ಏನೇನು ಕಟ್ಟೋದಿದೆ ಇದಷ್ಟೇ ಅಲ್ಲ, ಆ 8,000 ರೂಪಾಯಲ್ಲಿ ಇವೆಲ್ಲ ಕಟ್ಟಿದ್ದೀನಿ ನಾನು. ಇನ್ನು ನೆಕ್ಸ್ಟ್ ಇನ್ನೊಂದು 2 ಸ್ಕೀಮಲ್ಲಿ ಹಾಕೀನಿ ನಾನು ದುಡ್ಡು. ಅಲ್ಲಿ ಜಾಸ್ತಿ ಯಾವುದಕ್ಕೂ ಹಾಕಿಲ್ಲ. ನಾನು ಹಾಕೋದೇ 1,000, 2,000, 3,000 ಲಾಸ್ಟ್ ನಂದು. ಅದಕ್ಕಿಂತ ಜಾಸ್ತಿ ನಾನು ಯಾವುದೂ ಹಾಕಲ್ಲ. ಆಮೇಲೆ ಯಾವುದೂ ಹೊರಗಡೆಯ ಚೀಟಿ ವ್ಯವಹಾರಗಳು ನಾನು ಮಾಡಿಲ್ಲ. ಅಂದರೆ ಯಾವುದೇ ಈ ನಾನ್ ಗೌರ್ಮೆಂಟ್ಸ್ ಸ್ಕೀಮ್ಸ್ ಏನಿದಾವೆ ಪ್ರೈವೇಟ್ ಬ್ಯಾಂಕಲ್ಲೂ ನಾನು ಹಾಕಲ್ಲ. ಪ್ರೈವೇಟ್ ಯಾವುದೇ ಇದರಲ್ಲಿ ನಾನು ಹಾಕಲ್ಲ. ಯಾವುದೇ ಆಗಿರ್ಬೋದು, ಅದು ಹೊರಗಡೆ ಚೀಟಿ ವ್ಯವಹಾರ ಆಗಿರ್ಬೋದು, ಪ್ರೈವೇಟ್ ಬ್ಯಾಂಕ್ಸ್ ಆಗಿರ್ಬೋದು. ಸೊ ಅದರಲ್ಲಿ ಯಾವುದು ಎಷ್ಟು ಹೆಚ್ಚಿಗೆ ಬಡ್ಡಿ ಕೊಟ್ಟರು ನಾನು ಅದರಲ್ಲಿ ವ್ಯವಹಾರ ಮಾಡಿಲ್ಲ. ಯಾಕಂದರೆ ನಾನು 1 ರೂಪಾಯಿ ಹೋದರೂ ನಂಗೆ ಭಾಳ ನಷ್ಟ. ಸೊ ಸೇವಿಂಗ್ಸ್ ಮಾಡಬೇಕು ಅಂದರೆ ಯಾವಾಗಲೂ ಗೌರ್ಮೆಂಟ್ ಅಥಾರಿಟಿ ಇರೋಂತಹ ಒಂದು ಆಫೀಸ್ಗಳಲ್ಲೇ ಮಾಡೋದು ಬೆಸ್ಟು. ಸೊ ಪೋಸ್ಟ್ ಆಫೀಸ್ ಅಂತೂ ಭಾರಿ ಬೆಸ್ಟು. ಸಣ್ಣ ಮಕ್ಳು ಹಿಡ್ಕೊಂಡು ನೀವು ಅಲ್ಲಿ ವ್ಯವಹಾರ ಮಾಡೋ, ಸಣ್ಣ ಮಕ್ಕಳು ಮೀನ್ಸ್ ಒಂದು 15 ವರ್ಷ 10 ವರ್ಷ ಮೇಲ್ಪಟ್ಟ ಮಕ್ಕಳಿಗೆಲ್ಲನೂ ಕೂಡ ನೀವು ಅಲ್ಲಿ ಕಳಿಸ್ಬೋದು. ಅಕೌಂಟ್ ಹೋಲ್ಡ್ರ್ ಯಾರೇ ಆಗಿರಲಿ. ಸೊ ತುಂಬ ವ್ಯವಹಾರ ಹಾಕೋದು ಇದನ್ನೆಲ್ಲ ವ್ಯವಹಾರ ಮಾಡ್ಲಿಕ್ಕೆ ಚೆನ್ನಾಗಿದೆ. ಬ್ಯಾಂಕು ಅಷ್ಟೇ. ಆಮೇಲೆ ನೀವು ಸಣ್ಣ ಮಕ್ಕಳಿಗೀಗ ಏನೇ RD ಮಾಡಿರ್ಬೋದು, ಇಲ್ಲ ಇನ್ನೊಂದು ಸುಕನ್ಯಾ ಸಮೃದ್ಧಿ ಮಾಡಿರ್ಬೋದು, ಅಥವಾ ಇನ್ನೊಂದು ಯಾವುದೋ ಸ್ಕೀಮ್ ಮಾಡಿದಾಗ ನಿಮ್ಮ ಮಕ್ಕಳು ಮೈನರ್ ಇದ್ದರೆ ಅವ್ರ ಜೊತೆಗೆ ನಿಮ್ಮದು ಕೂಡ ಅಟ್ಯಾಚ್ ಮಾಡ್ಬೋದು. ಸೊ ಅವರು ಒಂದು ದೊಡ್ಡವರಾದ್ಮೇಲೆ ದುಡ್ಡು ತೆಗಿಬೋದು, ಅಥವಾ ಬಂದಂಥ ದುಡ್ಡನ್ನ ತೊಗೊಂಡೋಗಿ FD ಮಾಡ್ಕೊಂಡು ಇಟ್ಕೋಬೋದು. ಇಲ್ಲ ನೀವು ಬಂದಂಥ ದುಡ್ಡುಗಳಲ್ಲಿ ಬೇರೆ ಏನೋ ಒಂದು ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಮನೆ ಕಟ್ಟೋದು, ಜಾಗ ತೊಗೊಳ್ಳೋದು, ದುಡ್ಡು, ಸೇವಿಂಗ್ಸು, ಬಂಗಾರ, ಬೆಳ್ಳಿ ಏನಾದರೂ ಒಂದು ತೊಗೊಳ್ಳಿಕ್ಕೆ ನಾನು ಇವನ್ನ ಯೂಸ್ ಮಾಡ್ತೀನಿ. ಸೊ ಇದೇ ಥರ ನಾನು ಸುಮಾರು ವರ್ಷದಿಂದ ಮಾಡ್ಕೊಂಡು ಬಂದಿದ್ದು. ಸೊ ನನ್ನ ಸೇವಿಂಗ್ಸ್ ಏನಿದ್ರು ಇಷ್ಟೇ. ನನ್ನ ಹತ್ರ ಯಾವುದೂ ದುಡ್ಡಿನ ಬ್ಯಾಂಕ್ ಬ್ಯಾಲೆನ್ಸ್ ಇರೋಲ್ಲ. ನಂದು ಏನಿದ್ರು ಇದೇ ಥರ ಇಲ್ಲಿಂದ ಬಂದಿದ್ದ ದುಡ್ಡಿಂದ ನನಗೆ ಏನು ಬೇಕೋ ಅದನ್ನು ಮಾತ್ರ ನಾನು ತೊಗೊತಾ ಇರ್ತೀನಿ. ಅಷ್ಟು ಇಷ್ಟು ಯಾವಾಗಾರು ಶಾಪಿಂಗ್ ಏನಾರು ಮಾಡಿದ್ರು ಅಷ್ಟು ಇಷ್ಟು ನಾನು ಇದನ್ನು ತೊಗೋತಾ ಇರ್ತೀನಿ. ಈ ರೀತಿ
ನನ್ನ ಸೇವಿಂಗ್ಸ್ ಎಲ್ಲ ಏನಿದಾವಲ್ಲ ಅದನ್ನು ಹಾಕಿದ್ದೀನಿ. ಮತ್ತು ನಾನು ಎಷ್ಟು ದುಡ್ಡು ತುಂಬ್ತೀನಿ, ಯಾವ್ಯಾವ ಅಕೌಂಟಿಗೆ ತುಂಬ್ತೀನಿ, ಯಾವ್ಯಾವ ಥರ ತುಂಬ್ತೀನಿ ಅನ್ನೋದು ನಿಮಗೆ ಏನಾರು ಬೇಕಾದರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಸೊ ಅದನ್ನು ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಮುಂದಿನ ವೀಡಿಯೋದಲ್ಲಿ ಆಲ್ಮೋಸ್ಟ್ ಡೀಟೇಲಾಗಿ ನಿಮ್ಗೆ ತೋರಿಸೋ ಒಂದು ಐಡಿಯಾ ನನಗೂ ಇದೆ. ಸೊ ಅದನ್ನು ನಿಮಗೆ ತೋರಿಸ್ತೀನಿ. ಸೊ ನನ್ನ ಮಗ ಫಸ್ಟ್ ಟೈಮ್ ಬ್ಯಾಂಕಿಗೆ ದುಡ್ಡು ಹಾಕ್ತಾಯಿದ್ದ. ಫಸ್ಟ್ ಟೈಮ್ ಅವನು ದುಡ್ಡನ್ನು ಸ್ಲಿಪ್ ತುಂಬಿ ಅದನ್ನು ಕಟ್ತಾಯಿದ್ದ. ಸೊ ಎಲ್ಲನೂ ಅವನ ಕಡೆಯಿಂದನೇ ಮಾಡಿಸಿದ್ದು. ನಾನು ಒಂದೇನೂ ಬರ್ದಿಲ್ಲ ಅವನಿಗೆ, ಎಲ್ಲನೂ ಅವನ ಕಡೆಯಿಂದನೇ. ಸೊ ಅವನಿಗೆ ಹೇಳಿ ಮಂತ್ಲಿ 500 ಅಥವಾ 100-200 ಎಷ್ಟಾಗದೆ ಅಷ್ಟು ನಿನಗೆ ಇತ್ತು, ಇಲ್ಲಾಂದ್ರೆ ನಾನು ಕೊಡ್ತೀನಿ, ನೀನು ಅದನ್ನು ತೊಗೊಂಡೋಗಿ ಹಾಕು ಅಂಥೇಳಿ ಅವನಿಗೆ ಹೇಳಿ ನಾನು ಮಾಡಿಸ್ಕೊಂಡು ಬಂದಿದ್ದು. ಸೊ ಮಕ್ಕಳಿಗೆ ಇಂಥ ವ್ಯವಹಾರಗಳು ಕಳಿಸೋದು ಭಾರಿ ಅವಶ್ಯಕತೆ ಅಂತ ನನಗೆ ಅನಿಸುತ್ತೆ. ಸೊ ನೀವು ಇದ್ರ ಬಗ್ಗೆ ಯೋಚನೆ ಮಾಡಿರಿ. ಅವನ ಕಡೆಯಿಂದನೇ ನೋಡ್ರಿ ತುಂಬಿಸಿ ಒಯ್ದು ಕೊಟ್ಟೆ. ಆಲ್ರೆಡಿ ಅವನು ಎಷ್ಟು ಹೈಟ್ ಕಾಣಿಸ್ತಾನೆ ನನ್ನ ಮಗ. ಅವ್ನು ಜಸ್ಟ್ ಇವಾಗ 9th ಮುಗಿಸಿದಾನ. ಸೊ ಅಲ್ಲಿಂದ ನೆಕ್ಸ್ಟ್ ಈ ಇದರಲ್ಲಿ ನಾವು ಸೊ ಅಲ್ಲೇ ಈ ಮಷೀನಲ್ಲಿನೇ ಪ್ರಿಂಟ್ ಎಲ್ಲ ತೊಗೊಂಡು ಬಂದ್ವಿ ನಾವು.